ರಾಹುಲ್ ಗಾಂಧಿ ಅವರನ್ನ ನನ್ನ ನಾಯಕನೆಂದು ಹೇಳಿಕೊಳ್ಳಲು ನಾನು ಹೆಮ್ಮೆ ಪಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೈದ್ಧಾಂತಿಕ ಬದ್ಧತೆ, ಜನಪರ ಕಾಳಜಿ, ಸತ್ಯನಿಷ್ಠರತೆ, ದೇಶದ ಭವಿಷ್ಯದ ಬಗೆಗಿನ ಸ್ಪಷ್ಟವಾದ ಮುನ್ನೋಟ, ಅಪಾರ ಧೈರ್ಯ ಮತ್ತು ಪ್ರೀತಿಯನ್ನ ತುಂಬಿಕೊಂಡಿರುವಂತಹ ರಾಹುಲ್ ಗಾಂಧಿಯವರನ್ನ ನನ್ನ ನಾಯಕನೆಂದು ಹೇಳಿಕೊಳ್ಳಲು ನಾನು ಹೆಮ್ಮೆ ಪಡ್ತೇನೆ. ಭಾರತದ ಭವಿಷ್ಯದ ಬೆಳಕು ರಾಹುಲ್ ಗಾಂಧಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಅವರು ಶುಭಾಶಯವನ್ನ ಕೋರಿರುವಂತದ್ದು ಈ ರೀತಿ ಇತ್ತು. ಎಸ್, ಸಿದ್ದರಾಮಯ್ಯ ಅವರು ಕೂಡ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಏನಂತ ಶುಭಾಶಯವನ್ನ ಕೋರಿದ್ದಾರೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರನ್ನ ನನ್ನ ನಾಯಕನೆಂದು ಹೇಳಿಕೊಳ್ಳಲು ನಾನು ಹೆಮ್ಮೆ ಪಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೈದ್ಧಾಂತಿಕ ಬದ್ಧತೆ, ಜನಪರ ಕಾಳಜಿ, ಸತ್ಯ ನಿಷ್ಠುರತೆ, ದೇಶದ ಭವಿಷ್ಯದ ಬಗೆಗಿನ ಸ್ಪಷ್ಟ ಮುನ್ನೋಟ, ಅಪಾರ ಧೈರ್ಯ ಮತ್ತು ಪ್ರೀತಿಯನ್ನ ತುಂಬಿಕೊಂಡಂತಹ ರಾಹುಲ್ ಗಾಂಧಿ ಅವರನ್ನ ನನ್ನ ನಾಯಕನೆಂದು ಹೇಳಿಕೊಳ್ಳಲು ನಾನು ಹೆಮ್ಮೆ ಪಡ್ತೇನೆ. ಭಾರತದ ಭವಿಷ್ಯದ ಬೆಳಕು ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಶುಭಾಶಯ ಹೀಗಿತ್ತು. ಅವರ ಪಕ್ಷದವರೇ, ಅವರ ನಾಯಕರೇ, ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಬಹಳ ಅತಿ ಸಂತೋಷದಿಂದ, ಅತಿ ಪ್ರೀತಿಯಿಂದ, ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು ಸಿದ್ದರಾಮಯ್ಯ ಅವರು, ಆ ಒಂದು ಕಾರಣಕ್ಕಾಗಿ ತುಂಬಾ ಚೆನ್ನಾಗಿ ಅವರಲ್ಲಿರುವಂತಹ ಗುಣಗಳ ಬಗ್ಗೆ ಹೊಗಳ್ದಂಗೂ ಆಗಿರ್ಲಿ, ಹುಟ್ಟುಹಬ್ಬಕ್ಕೆ ಶುಭಾಶಯ ಕೂಡ ಇರ್ಲಿ ಅಂತ ಹೇಳಿ ಶುಭಾಶಯವನ್ನ ಕೋರಿರುವಂತದ್ದು ಈಗ ನಾವು ಹೇಳ್ತಾ ಇರೋದು. ಇನ್ನು ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಸಾಕಷ್ಟು ಜನ ಗಣ್ಯರು ಶುಭಾಶಯವನ್ನ ಕೋರಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಒಳ್ಳೆಯದಾಗ್ಲಿ, ಒಳ್ಳೆಯ ಭವಿಷ್ಯ ನಿರ್ಮಾಣವಾಗ್ಲಿ ಅಂತ ಹೇಳಿ ಹಲವಾರು ರಾಜಕಾರಣಿಗಳು ಕೂಡ ವಿಶಸ್ಸನ್ನ ಹೇಳಿದ್ದಾರೆ. ಅದರಲ್ಲೂ ನರೇಂದ್ರ ಮೋದಿ ಅವರು ವಿಶಸ್ ಮಾಡಿರುವುದು ಬಹಳ ಚೆನ್ನಾಗಿತ್ತು. ಆರೋಗ್ಯ ಮತ್ತು ದೀರ್ಘಾಯುಷ್ಯ ಸಿಗಲಿ ರಾಹುಲ್ ಗಾಂಧಿ ಅವರಿಗೆ ಅಂತ ಹೇಳಿ ಮೋದಿ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಹೊಗಳಿ ಅಂತಂದ್ರೆ ಹೊಗಳಿ ಅಲ್ಲ, ಅವರಿಗೆ ಸ್ವಲ್ಪ ದೇವರು ಒಳ್ಳೇದ್ ಮಾಡ್ಲಿ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ದೊಡ್ಡವರಾಗಿ ಟ್ವೀಟ್ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.